ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗಿ ಹುಲಿಯಪ್ಪನ ಹತ್ರ ಮತ್ತೆ ಚಿಕ್ಕಮಂಗ್ಳೂರು ಜಗಣ ಹತ್ರ ಮಿನಿ ಗಗನ್ ರೇಸ್ ಐತ್ನ ವ್ಯಾಪಾರ ಮಾಡ್ಕೊಂಡು ಹಾಕೊಂಡ್ ಎಲ್ರಿಗೂ ನಮಸ್ಕಾರ, ಶುಭೋದಯಗಳು. ಇವತ್ತು ಬೆಳಗ್ಗೆ ಸ್ವಲ್ಪ ಕೆಲಸ ಅಂತ ಮೈಸೂರು ಕಡೆ ಹೋಗಿ ಮೈಸೂರಿಂದ ಕೆಲಸ ಮುಗಿಸ್ಕೊಂಡು ಸೀದಾ ಕೇರ್ಪೇಟೆ ಮೇಲೆ ಆಸೆ ಸುತ್ತ ಪ್ಯಾಡಿ ಫೀಲ್ಡ್ಸ್ ನೋಡ್ಕೊಂಡು ಎಲ್ಲ ಭತ್ತದ ಗದ್ದೆ ಕೊಯ್ಲಿಗೆ ಬಂದಿದ್ದೀಗ. ಇಲ್ಲಿ ನೋಡಿ ಚಿಕ್ಕಮಂಗ್ಳೂರು ರೋಡ್ ದೊಡ್ಡ ಮಾಡ್ತಿದ್ದಾರೆ, ರೋಡ್ ವೈಂಡಿಂಗ್ ಎಲ್ಲ ಮರ ಕಡಿದಿದ್ದಾರೆ. ಎಲ್ಲ ಕಡಿಯೋರೆ ಆಗೋರು ನೆಡೋರು ಅಂತ ಯಾರು ಇಲ್ಲ. ಚಿಕ್ಕಮಂಗ್ಳೂರು ಬಂದು ಎತ್ತಿಗೆ ಅಂತ ಸ್ವಲ್ಪ ಆರಗಳು ತಗೊಂಡು ಏನಪ್ಪಾ ಸ್ಪೆಷಲ್ ಅಂತಂದ್ರೆ ಅಲ್ಲಿ ತೋರಿಸ್ತೀನಿ ಬನ್ನಿ. ಎತ್ತಿನ ಗಾಡಿ ರೇಸಲ್ಲಿ ಹೆಸರು ಮಾಡಿದ ಮಿನಿ ಗಗನ್ನ ನಮ್ಮ ಹಿರಿಸೇವೆ ಸಂದೀಪ್ ಅವ್ರ ಗಗನ ವ್ಯಾಪಾರ ಮಾಡಿ ಹಾಕೊಂಡು ಹೋಗಿ ಬಂದಿರೋದು. ಏನ್ ಗತ್ತಾಗಿ ನಿಂತೈತೆ ನೋಡ್ರಿ ಇದು. ಬಂದಿರೋ ಹಾರಗಳನ್ನ ಎತ್ಕಾಕಿ ಅಲಂಕಾರ ಮಾಡಿ ವಾಕಿಂಗ್ ಎಲ್ಲ ಬಿಟ್ಟು ನೋಡಿ ಎತ್ತು ವ್ಯಾಪಾರ ಆಗ್ತಿರೋದು ನೋಡಿ. ಅನೌನ್ಸ್ಮೆಂಟ್ ಮಾಡೋದು ಜನ ಬಂದವ್ರೆ. ಎಂತ ಕೊಡೋರು ತಗೊಳ್ಳೋ ಇರಿಕೆಲ್ಲ ಸೇರಿಸ್ಕೊಂಡು ವ್ಯಾಪಾರಕ್ಕೆ ಹೋದ್ರು. ಗಂಟೆ ಕೊಡೋದು ತಗೊಳ್ಳೋ ವ್ಯಾಪಾರ ಆಗಿ ಫೈನಲ್ ಆಗಿ 4,11,000 ವ್ಯಾಪಾರ ಆಯ್ತು. ಮಂಗಳೂರು ರೇಸರ್ಲು ಸಂದೀಪ್ ಹಾರ ಹಾಕಿ ಸನ್ಮಾನ ಮಾಡಿದ್ರು. ಹಿರಿಕರು ಬೇಕಾದ್ರು ಎಲ್ಲರಿಗೂ ಒಂದ್ ಕಡೆ ಸನ್ಮಾನ ಮಾಡಿ ಅಭಿಮಾನಿಗಳು ಮತ್ತೆ ಬಂದು ಇನ್ನೊಂದು ಹಾರ ಹಾಕಿ ಹುಲ್ಲಾಕಿ ಎತ್ತಿಡ್ಕೊಟ್ಟು ಗಗನ್ ಅಭಿಮಾನಿಗಳು ಅದಕ್ಕೆ ಗೆದ್ದಿರೋ ಟ್ರೋಫಿ ಇಟ್ಕೊಂಡು ಫೋಟೋ ತೆಕ್ಕೊಂಡು ಕಣ್ ತುಂಬ್ಕೊಂಡು ಬೀಳ್ಕೊಡಿಗೆ ಕೊಟ್ರು. ಗಾಡಿ ಆಗ್ಲೇ ಮುಂದೆ ಹೋಯ್ತು. ಅವ್ರೆಲ್ಲ ಮಾತಾಡಿಸ್ಕೊಂಡು ಈಗ ಹಿರಿಸೇವೆ ಕಡೆ ಬಿಟ್ವಿ. ನಾವೊಬ್ಬ ಇಳಿಯೋ ಅಷ್ಟಾಗ್ಲೇ ಎತ್ತಿ ಇಳಿಸಿ ಒಳಗೆ ಕಟ್ಟಿದ್ರು. ಇಲ್ಲಿ ಬಂದು ಇವ್ರ ತರ ಸೇರ್ಕೊಂಡ್ಮೇಲೆ ಯಾವ ತರ ಮುಂದಕ್ಕೆ ಮರೀತು ಅಂತ ನೀವು ನೋಡ್ತೀರಾ. ಇವತ್ತಿನ ಕತೆ ಇಷ್ಟೇ.